ಪ್ರಜಾಶಕ್ತಿ ಒಂದೇ ಒಂದು ವರದಿಗೆ ಅಧಿಕಾರಿಗಳು ಅಲರ್ಟ್. ಬೋರ್ವೆಲ್ ಇದ್ದ ಚರಂಡಿಯನ್ನ ಕ್ಲೀನ್ ಮಾಡಿಸಿದ ಸಿಬ್ಬಂದಿ. ಹೌದು, ಪ್ರಜಾಶಕ್ತಿ ತುಮಕೂರಿನ ಮೂಲೆ ಮೂಲೆಯಲ್ಲಿಯೂ ಇರುವ ಸಮಸ್ಯೆಗಳು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಸಾಲು ಸಾಲು ವರದಿ ಮಾಡ್ತಾನೆ ಇದೆ. ಗಮನ ಸೆಳೆಯುವ ಪ್ರಯತ್ನವನ್ನ ಕೂಡ ಮಾಡ್ತಾ ಬಂದಿದೆ. ಸಣ್ಣ ಸಣ್ಣ ಸಮಸ್ಯೆಗಳನ್ನ ಕೂಡ ಸುದ್ದಿಯನ್ನ ಪ್ರಜಾಶಕ್ತಿ ಟೀಮ್ ಗಂಭೀರವಾಗಿ ಪರಿಗಣಿಸಿ ವರದಿ ಮಾಡುವ ಮೂಲಕ ಸಮಸ್ಯೆಗಳನ್ನ ಪರಿಹರಿಸುವ ಕೆಲಸವನ್ನ ಮಾಡ್ತಾ ಇದೆ. ಹೀಗಾಗಿ ಪ್ರಜಾಶಕ್ತಿ ತುಮಕೂರು ಜನರ ನಾಡಿಮಿಡಿತವಾಗಿದೆ ಅಂತಾನೆ ಹೇಳಬಹುದು. ಇತ್ತ ಹೊನ್ನೂಡಿಕೆ ಗ್ರಾಮದಲ್ಲಿ ಚರಂಡಿಯಲ್ಲಿಯೇ ಬೋರ್ವೆಲ್ ಇದ್ದು ಚರಂಡಿ ಕಟ್ಟಿಕೊಂಡಿದ್ದು ಬೋರ್ವೆಲ್ ನೀರು ಕಲುಷಿತವಾಗ್ತಾ ಇತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಹೊನ್ನೂಡಿಕೆ ಜನರೇ ಹುಷಾರ್, ನೀವು ಅಶುದ್ಧ ನೀರನ್ನ ಕುಡಿತಿದ್ದೀರಾ ಅನ್ನೋ ಶೀರ್ಷಿಕೆಯಡಿಯಲ್ಲಿ ವರದಿಯನ್ನ ಮಾಡಿದ್ದು, ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿ ಬೋರ್ವೆಲ್ ಇದ್ದ ಜಾಗವನ್ನ ಪರಿಶೀಲನೆ ನಡೆಸಿದ್ರು. ಚರಂಡಿಯಲ್ಲಿ ಕಸ ಕಡ್ಡಿ ತುಂಬಿಕೊಂಡು ನೀರು ಹೋಗದೆ ಕಟ್ಕೊಂಡಿತ್ತು. ಚರಂಡಿಯಿಂದ ಉತ್ಪತ್ತಿಯಾಗ್ತಾ ಇದ್ದ ಹುಳುಗಳು ಕೇಬಲ್ ವೈರ್ನಿಂದ ಅಂತರ್ಜಲದ ನೀರಿಗೆ ಸೇರ್ತಾ ಇತ್ತು. ಅಲ್ಲದೆ ಅಂತರ್ಜಲದ ನೀರು ಕಲುಷಿತವಾಗಿತ್ತು. ಈ ಬಗ್ಗೆ ಪ್ರಜಾಶಕ್ತಿ ಟಿವಿ ವರದಿ ಮಾಡಿದ್ದು, ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಓಡೋಡಿ ಬಂದು ಚರಂಡಿಯನ್ನ ಕ್ಲೀನ್ ಮಾಡಿಸಿದ್ದಾರೆ. ಅಲ್ಲದೆ ಬೋರ್ವೆಲ್ನ ನೀರನ್ನ ಸಂಗ್ರಹಿಸಿಕೊಂಡು ಲ್ಯಾಬ್ಗೆ ಟೆಸ್ಟ್ಗೆ ಕಳುಹಿಸಲಾಗಿದೆ. ಸುಮಾರು ವರ್ಷದಿಂದ ಇದೇ ಬೋರ್ವೆಲ್ನಿಂದ ಇಡೀ ಗ್ರಾಮದ ಜನರಿಗೆ ನೀರು ಪೂರೈಕೆ ಆಗ್ತಾ ಇದ್ದು, ಕಲುಷಿತ ನೀರು ಪೂರೈಕೆ ಆಗ್ತಾ ಇದ್ರೂ ಕ್ರಮ ಮಾತ್ರ ಆಗ್ತಾ ಇರಲಿಲ್ಲ. ಆದರೆ ಪ್ರಜಾಶಕ್ತಿ ವರದಿ ಆಗ್ತಿದ್ದಂತೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದು, ಪ್ರಜಾಶಕ್ತಿ ಟೀಮ್ಗೆ ಜನರು ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಶ್ರೀನಿವಾಸ್, ಪ್ರಜಾಶಕ್ತಿ ಟಿವಿ, ತುಮಕೂರು.